ಎಲ್ಲರೂ ಪಾತ್ರಗಳು ಹೇಳ್ಬಿಟ್ಟಿದ್ದಾರೆ. ಲೈಟಿಂಗ್ ಇಲ್ವಾ? ಥ್ಯಾಂಕ್ ಯು. ಪಾತ್ರ ಪರಿಚಯ ಮಾಡ್ಕೋತಾನೆ ಅವರೆಲ್ಲ ಕತೆ ಹೇಳಿದ್ದಾರೆ. ಮೇಲೆ ಹಾಕ್ಕೋಬೇಕಾ? ಈ ಮೋಕ್ಷ ಅಂದ್ರೆ ಕಾಟ ತಡ್ಕೊಳಕ್ಕಾಗಲ್ಲಪ್ಪ. ಏನಾದ್ರು ಒಂದು ಹೀರೋ ಫೀಲ್ ಕೊಟ್ಬಿಡ್ತಾರೆ ಮನುಷ್ಯ. ಒಂದು ಸ್ವಲ್ಪ ಆ ಕಡೆ ಆ್ಯಂಗಲ್, ಒಂದು ಸ್ವಲ್ಪ ಈ ಕಡೆ ಲುಕ್ಕು, ಸ್ವಲ್ಪ ಕ್ಯಾಪ್ ಮೇಲೆ ಕಳ್ಳನ ಅಂದರೆ ನಮ್ಗೇನೋ ಒಂಥರ ಬಿಲ್ಡಪ್, ಅದು ಮಳೆ ಮಜಾ ಇರುತ್ತೆ. ಥ್ಯಾಂಕ್ ಯು ಮೋಕ್ಷು. ಓ ಹಂಗೆ. ಕತೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ ಅಂತಾರೆ. ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ, ಭಾವನೆಗಳು ಸತ್ತೋಗ್ತವೆ ಅಂತಾರೆ. ಪ್ರತಿಯೊಬ್ಬರ ಬದುಕಲ್ಲೂ ಮೌಲ್ಯಗಳ ಅವಶ್ಯಕತೆಯ ಮೌಲ್ಯಗಳ ಅಂತ ಬಂದಾಗ ಯಾವುದನ್ನು ಚೂಸ್ ಮಾಡ್ಕೋತಾರೆ. ಕೆಲವರು ಮೌಲ್ಯಗಳನ್ನ ಚೂಸ್ ಮಾಡ್ಕೋತಾರೆ, ಅದಕ್ಕೆ ಸ್ಟಿಕಾನ್ ಆಗಿರ್ತಾರೆ. ಕೆಲವರು ಬದುಕಬೇಕು, ನಾನು ಹೀಗೆ ಬದುಕಬೇಕು, ಮೌಲ್ಯಗಳು ಹೋದ್ರೂ ಪರವಾಗಿಲ್ಲ ಅಂತಿರ್ತಾರೆ. ಎಲ್ಲ ಸೊಸೈಟಿಯಲ್ಲಿ ಇರೋಂಥ ಕ್ಯಾರೆಕ್ಟರ್ಗಳೇ, ಎಲ್ಲ ಪಾತ್ರಗಳು ಪ್ರತಿಯೊಬ್ಬರಲ್ಲೂ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ಕೆಟ್ಟವನು ಇದ್ದಾನೆ, ಒಳ್ಳೆಯವನು ಇದ್ದಾನೆ. ಪ್ರತಿ ಮನುಷ್ಯನಲ್ಲೂ ನಾವು ನಮ್ಮೊಳಗಿರೋ ತನಗೆ ಎಲ್ಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರಲ್ಲ. ಯಾವ ಗುಣಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವೋ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವ್ನು ಪ್ಲೇ ಆಗ್ತಿರ್ತಾನೆ ನಮ್ಮಿಂದ ಆಚೆ ಬಂದು. ನಾನು ಹಿಂಗೆ ಬದುಕಬೇಕು ಅಂತ ಏನೋ ನಾವು ಒಂದು ಮಾರ್ಕ್ ಮಾಡಿಕೊಂಡ್ರೆ ಆ ಗುಣಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ನಮ್ಮ ನಡತೆಯಲ್ಲಿ, ನಮ್ಮ ಮಾಡೋ ಕೆಲಸದಲ್ಲಿ, ನಮ್ಮ ಮುಖದಲ್ಲಿ ರಾಜಾಜಿಸುತ್ತೆ ಅಷ್ಟೇ, ಅದು ರಿಫ್ಲೆಕ್ಟ್ ಆಗುತ್ತೆ. ಅದೇ ಥರ ಎಲ್ಲ ಥರ ಪಾತ್ರಗಳು ಇಟ್ಕೊಂಡು ಎಣ್ದಿರೋ ಕತೆ. ಒಬ್ಬ ಮಿಡ್ಲ್ ಕ್ಲಾಸ್ ತಾಯಿ ತಾನು ಪಟ್ಟಂಥ ಕಷ್ಟ ತನ್ನ ಮಕ್ಕಳು ಪಡಬಾರ್ದು. ನಾನು ನೋಡಿದಂಥ ಅಂದರೆ ಒಂದು ಅದ್ಭುತವಾದ ಇನ್ಸಿಡೆಂಟ್ ಇದೆ ಈ ಕಥೆಯಲ್ಲಿ. ಯಾಕೆ ದುಡ್ಡು ಮಕ್ಕಳನ್ನ ಶ್ರೀಮಂತರ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಇದೆ. ಒಂದು ಸಣ್ಣ ಅಮೌಂಟಿನ ದುಡ್ಡಿನ ಕಷ್ಟ ಆಕೆನ ಯಾವ ಸ್ಥಿತಿಗೆ ಏನೆಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂತ ಅದು ಫ್ಲ್ಯಾಶ್ ಬ್ಯಾಕಲ್ಲಿ ಬಂದಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಇವರಂತೂ. ಆ ಸೀನ್ ಪರ್ಟಿಕ್ಯುಲರ್ ಆಗಿ ನನಗೆ ಭರತ್ ಡೈರೆಕ್ಟರ್ ಸೂಪರಾಗಿ ಶೂಟ್ ಮಾಡಿದ್ದಾನೆ. ನಾನು ಎಡಿಟಲ್ಲಿ ನೋಡ್ತಿದ್ದೆ, ನನಗೆ ಆ್ಯಕ್ಚುಲಿ ಕಣ್ ತುಂಬ್ಕೊಂಬಿಡ್ತು ಆ ಸೀನ್ ಅಂದಾಗ. ನಾನು ಆ ಕಾಂತಲಕ್ಷ್ಮಿ ಪಾತ್ರಕ್ಕೆ ತುಂಬ ಯಾರು ದೊಡ್ಡ ಕಲಾವಿದರೆಲ್ಲ ಅಂದ್ಕೊಂಡು ನನಗೆ ಈಕೆದೊಂದು ಆಡಿಷನ್ ನೋಡಿದ ತಕ್ಷಣ ಇಲ್ಲ, ಹೆಸರು ದೊಡ್ಡದಿರೋದು ಬೇಡ, ಆಕೆ ದೊಡ್ಡದಾಗಿ ಮಾಡ್ತಾಳೆ, ಆಕೆ ಸಾಕು ಅಂತ. ಅವಾಗ ದಿವ್ಯಾ ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇಡೀ ಈ ಫ್ಯಾಮ್ಲಿ ಇದೆಯಲ್ಲ, ಅಶೋಕ್ ಸಾರು, ಇವರು ದಿವ್ಯಾ, ಅವಳು ಶಿಲ್ಪ, ಇವರು ಮೋನಿಕಾ, ಮತ್ತು ಈ ಫ್ಯಾಮ್ಲಿ ಅಂತೂ ನೀವು 10 ನಿಮಿಷ ಇರಲಿ ಸೀನ್ ಗೊತ್ತಾಗೋದಿಲ್ಲ ಮುಗ್ದೋಯ್ತಾ ಅಂತ. ಸರ್ 10 ನಿಮಿಷ ಇತ್ತು ಅಂತಾರೆ. ಹೌದು, ಒಂದು 2 ನಿಮಿಷದಲ್ಲಿ ಮುಗ್ದಂಗಿದೆ. ಅಷ್ಟು ಲೀಲಾಜಾಲವಾಗಿ ಅಷ್ಟು ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಆ ಫ್ಯಾಮ್ಲಿನೂ ಅಷ್ಟೇ ಎಲ್ಲ ಪ್ರತಿಯೊಬ್ಬರು, ಗುರು ಸಾರ್ ಆಗಲಿ, ಅಶೋಕ್ ಸಾರ್ ಆಗಲಿ, ಶೀಲಾ, ಎಲ್ಲರೂ ನನ್ನ ಜೊತೆ ಕೆಲಸ ಮಾಡಿರೋರೆ, ಒಟ್ಟಿಗೆ ಕೆಲಸ ಮಾಡಿದ್ವಿ. ಜ್ಯೋತಿ ಆಗಲಿ, ಪ್ರತಿಯೊಬ್ಬರು. ಇವನು ಸಖತ್ ಪರ್ಸ್ನಾಲಿಟಿ, ನಮ್ಮ ಸುದೀಪ್ ಸರ್ ಥರ ರೆಡಿ ಇದ್ದಾನೆ, ಸಖತ್ತಾಗಿ ಕಾಣಿಸ್ತಾನೆ ಸ್ಕ್ರೀನಲ್ಲಿ. ಕತೆ ಇನ್ನು ಡೀಟೇಲ್ ಕತೆ ಹೇಳೋದು ಬೇಡ, ಪ್ರೇಕ್ಷಕರಿಗೆ ಅದೊಂದು ನೋಡೋರಿಗೆ ಆ ಮಜಾ ಹಂಗೆ ಉಳ್ಕೊಳ್ಳಿ ಅಂತ ಅಷ್ಟೇ. ಅಂದರೆ ಆ ಎಲ್ಲ ಸೀರಿಯಲ್ಗಳಿಂದ ಈ ಸೀರಿಯಲ್ ಎಷ್ಟು ವಿಭಿನ್ನ, ಮತ್ತು ನೀವು ಈ ಕತೆನ ಯಾಕೆ ಚೂಸ್ ಮಾಡಿದ್ರಿ ಸರ್? ಇಲ್ಲಿವರೆಗೂ ಎಲ್ಲ ಕತೆಗಳು, ಇಲ್ಲಿವರೆಗೂ ಗೌರಿ ಕಲ್ಯಾಣದವರೆಗೂ ಎಲ್ಲ ಕತೆಗಳು ನಾನೇ ಬರ್ತಿರೋದು, ಕತೆ ಸ್ಕ್ರೀನ್ ಪ್ಲೇ. ಮೊದಲನೇ ಸರಿ ನಾನು ಚಾನಲ್ಲೇ ಕೊಟ್ಟಂಥ ಕತೆನ ಆರಿಸ್ಕೊಂಡಿರೋದು. ಯಾಕಂದರೆ ಆ ಕತೆ ಡೆಪ್ತು, ಆ ಎಮೋಷನ್ಸು, ತುಂಬ ಸೀನ್ಗಳು ಅದರಲ್ಲಿ ನನಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಈ ಥರ ಸೀನ್ ನಾನು ಯಾಕೆ ಬರ್ದಿಲ್ಲ, ಯಾಕೆ ಒಳ್ಳೆದಿಲ್ಲ ಅಂತ ಹಂಗೆಲ್ಲ ಅನಿಸಿರೋದುಂಟು. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಬರೆಯೋಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ, ನಾನು ಒಂದು ಹೊಸ ಕತೆ ಅಂತ ಇವರು ಕೊಟ್ಟಾಗ ಇದು ಅದ್ಭುತವಾದ ಕತೆ ಆಗಿರೋದ್ರಿಂದ ನನಗೊಂದು 3 ಕತೆ ಹೇಳಿದ್ರು, ನಾನು ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಕತೆ ಜರ್ನಿ, ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡು ಪ್ಯಾಕ್ಡ್ ಆಗಿದೆ. ಎಲ್ಲೂ ಈ ಸೀನ್ ಹಾಕಿ ವೇಸ್ಟು, ಇದೇನು ಬೇಕಿತ್ತು ಅನ್ನೋದು ಸೀನ್ಗೆ ಒಂದೂ ಇಲ್ಲ. ಅಷ್ಟು ಪ್ಯಾಕ್ಡ್ ಆಗಿರೋ ಕತೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಆ ಕಾರಣಕ್ಕೆ ತೊಗೊಂಡಿದ್ವಿ. ಸರ್, ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ನ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ, ತುಂಬ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ. ಫೈನಲ್ ಆಗಿ ದಿವ್ಯಾ ಮೇಡಮ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಸರ್? ಇಲ್ಲ, ನನಗೆ ಹುಡುಗರು ನಮ್ಮದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದು 10 ಆಡಿಷನ್ ಮಾಡಿ ನಂಗೆ ತೋರಿಸ್ತಾರೆ. ಯಾರು ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ. ಹಂಗೆ ಸ್ಕ್ರೋಲ್ ಮಾಡ್ತಿದ್ದೆ, ಇವ್ರದ್ದೊಂದು ಪ್ಲೇ ಆಯಿತು. ನನಗೆ
ಒಬ್ಬರು ಒಂದಿಬ್ಬರು ಹೇಳಿದ್ರು ಒಳ್ಳೆ ನಟಿ ಇಲ್ಲ ಒಳ್ಳೆ ನಟಿ ನೋಡಿ ಅಂತ. ಯಾರು ಅಂಜಲಿ ಅವರು ಹೇಳಿದ್ರು ಒಂದ್ಸಲಿ ನೋಡಿ ಒಳ್ಳೆ ನಟಿ ಅಂತ. ಸರಿ, ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನು ಒಂದು 10 ಸೆಕೆಂಡ್ ನೋಡಿದೆ. 10 ಸೆಕೆಂಡ್ಗೆ ಅನ್ನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ. 10ನೇ ಸೆಕೆಂಡ್ಗೆ ಡಿಸೈಡ್ ಮಾಡಿ, ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಲಿಲ್ಲ, 10ನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ. ಅದರಿಂದ ಬೇರೆ ಯಾವುದೇ ಆಪ್ಷನ್ ಹುಡುಗರು ತಂದ್ರು ಇಲ್ಲ, ಬೇಡ 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 ಅಂತ. ಅಲ್ಲ, ಒಂದು ಐಡಿಯಾ ತೊಗೊಂಡಿದ್ದಾರೆ ಅಷ್ಟೇ. ಒಂದು ಐಡಿಯಾ, ಯಾವುದೋ ಭಾಷೆದು ಒಂದು ಐಡಿಯಾ ತೊಗೊಂಡಿದ್ದಾರೆ. ಐಡಿಯಾನೇ ಅದ್ಭುತವಾಗಿತ್ತು. ಆ್ಯಂಡ್ ನನ್ನ ಟೀಮು ಕಾಪಿ ರಾಘು ಸರು, ಅಭಿ, ಮಣಿಕಂಠ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಐಡಿಯಾ ಮಾತ್ರ ಚಾನಲ್ ಕೊಟ್ಟಿದ್ದು, ಮಿಕ್ಕಿದ್ದು ಚಾನಲ್ ತಂಡ ಆ್ಯಂಡ್ ಪುನೀತ್ ಇದ್ದಾರೆ, ತುಂಬ ಇನ್ವಾಲ್ವ್ ಆಗಿ ಕಥೆಯಲ್ಲಿ ಕೂತು ನನ್ನ ಟೀಮ್ ಜೊತೆ ಕತೆ ಮಾಡಿಸ್ತಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಏನಿದೆ ಆ ಥರ ತಾಯಿ ಸಾಮಾನ್ಯವಾಗಿ ನೋಡ್ತಿದ್ದವ್ರಿಗೆಲ್ಲ ಅದು ಇಂಪ್ಯಾಕ್ಟ್ ಆಗಿಬಿಟ್ರೆ ಬಹುತೇಕ ಇಂಥ ತಾಯಿಗಳು ಉಟ್ಕೊಂಡ್ರೆ ಏನಾಗೋದು ಅಂತ. ಇಂಥ ತಾಯಿಗಳು ಉಟ್ಕೊಂಡ್ಬಿಟ್ರೆ ಅಂತ ತಪ್ಪೇನಲ್ವಲ್ಲ. ಯಾಕಂದರೆ ಎಲ್ಲರೂ ಶ್ರೀಮಂತರ ಮನೆ ಹುಡುಗರನ್ನೇ ಉಟ್ಕೊಂಡೋಗ್ಬಿಟ್ರೆ ಹಿಂಗೆ ಜೀವನ ಅಂತ. ಅಲ್ಲ, ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ಮಗಳನ್ನ ಒಂದು ಸ್ಥಿತಿವಂತರು ಶ್ರೀಮಂತರು ಮಗನಿಗೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದು ತಪ್ಪೇನಿದೆ? ಎಲ್ಲ ಹೆಣ್ಣು ಮಕ್ಕಳು ಅಂದರೆ ಅವಾಗ ಪ್ರತಿಯೊಬ್ಬರು ನಾನು ಚೆನ್ನಾಗಿ, ನನಗೆ ಮದುವೆ ಆಗಬೇಕು, ನನಗೆ ಹೆಣ್ಣು ಸಿಗ್ಬೇಕಾದ್ರೆ ನಾನು ಚೆನ್ನಾಗಿ ದುಡಿಬೇಕು, ಚೆನ್ನಾಗಬೇಕು ಅಂತ ಛಲಕ್ಕೆ ಬೀಳ್ತಾರೆ ಅಲ್ವಾ? ಅವ್ರ ತಾಯಿ ತನ್ನ ಮಕ್ಕಳ ಇದಕ್ಕೋಸ್ಕರ. ನಿಮ್ಮ ಉದ್ದೇಶ ಒಂಥರ ಈ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತಲ್ಲ, ಆ ಥರ ಆಗೋಗಿದೆ. ಹೌದು, ಕರೆಕ್ಟು. ಬಡವರು ಶ್ರೀಮಂತರಾಗಲಿ ಅಂತ. ಗುರುದತ್ ಅವರ ಪಾತ್ರ ಆಯ್ಕೆ, ಯಾಕಂದರೆ ಅವರು ಬಹಳ ಸುಮ್ಮನೆ ಒಪ್ಕೊಂಡ್ಬಿಟ್ರೆ. ಗುರು ಅವ್ರು ಒಪ್ಕೊಂಡಿದ್ದ ಕಾರಣ ಹೇಳಿ ನಮಗೆ ಸ್ವಲ್ಪ. ಅಲ್ಲ, ನನಗೆ ಇವ್ರ ಮೇಲೆ ತುಂಬ ಪ್ರೀತಿ. ನಾನು ಇವ್ರ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದೆ ಒಂದು ಟೈಮಲ್ಲಿ, ಬಿಗಿನಿಂಗ್ ಡೇಸಲ್ಲಿ. ಆ್ಯಂಡ್ ಇವ್ರ ಮೇಲೆ ಬೆಲೆ ಲವ್ ನನಗೆ ಅವತ್ತಿಂದ. ಒಂದು ಈ ಮನುಷ್ಯನ ಕ್ಯಾರೆಕ್ಟ್ರೇ ಒಂಥರ, ಅಂದರೆ ಡಾನ್ ಬಂದಂಗೆ ಬರೋರು ಸೆಟ್ಟಿಗೆ. ಅದು ಐಕಾನ್, ಬ್ಲ್ಯಾಕ್ ಕಾರು, ಐಕಾನ್ ತಾನೆ. ಬಂದು ತೀರ್ಥ ಅಂತೇನೋ ಯಾರೋ ಡ್ರೈವರ್ ಇದ್ದ, ಬಂದು ಇಳಿದ್ರೆ ಡಾನ್ ಥರ ಇಳಿಯೋರು. ನಂಗೆ ನೋಡೋಕ್ಕೆ ಏನೋ ಹೆಂಗವ್ರ ಮನುಷ್ಯ ಇವರು ಅಂತ. ಅವಾಗಿದ್ದ ಒಂಥರ ಕನೆಕ್ಷನ್, ಬದುಕರಿ ಇವ್ರ ಥರ ಬದುಕಬೇಕು ಅಂತೆಲ್ಲ ಆಸೆ ಆಗೋದು ಅವಾಗ. ಆ್ಯಂಡ್ ರಾಮಾಚಾರಿ ಇದ್ದಕ್ಕಿದ್ದಂಗೆ ಒಂದ್ಸಲಿ ಫೋನ್ ಮಾಡಿದ್ರು ನನಗೆ, ಏನಕ್ಕೂ ವಿಶ್ ಮಾಡೋಕ್ಕೆ. ಖುಷಿ ಆಯಿತು ಕೇಳಿ ಅಂತ. ಅದಾದಮೇಲೆ ನೆಕ್ಸ್ಟ್ ರಾಮಾಚಾರಿ ಬರೀತಾ ಕೂತಿದ್ದಾಗ ನನ್ನ ಕಾಸ್ಟಿಂಗ್ ಸ್ವಲ್ಪ ಭಾವನಾ, ಸಿರಿ, ಒಬ್ಬ ಗಂಡ ಬೇಕಲ್ಲ, ಯಾರೋ ಒಂಥರ ಮನ್ಮಥನ್ ಥರ ಇರಬೇಕು, ಇಬ್ಬಿಬ್ಬರು ಹೆಂಡ್ತೀರು ಇಟ್ಕೊಳ್ಳೋ ಹೆಂಗಿರಬೇಕು ಅಂತ ರಪ್ಪ ಅಂತ ಕನೆಕ್ಟ್ ಆದರು. ಫೋನ್ ಮಾಡಿದೆ, ಆಫೀಸ್ಗೆ ಬಂದರು, ಕ್ಯಾರೆಕ್ಟ್ರ್ ಕೇಳಿಲ್ಲ, ಡನ್ ಅಂತಂದರು. ಇದಕ್ಕೆ ಅದರಲ್ಲಿಬ್ಬರು, ಇದರಲ್ಲಿ ಒಬ್ಬರೇ ಅವರು. ಓಕೆ. ಆ್ಯಂಡ್ ಇದಕ್ಕೂ ಅಷ್ಟೇ ರಾಮಾಚಾರಿ ಮುಗ್ದಿತ್ತಲ್ಲ, ಇದೊಂದು ಪಾತ್ರ ರಿಚ್ ಕ್ಯಾರೆಕ್ಟ್ರು ಯಾರು ಅಂತ ನೋಡೋರು. ಮತ್ತೆ ಸರ್ ಫೋನ್ ಮಾಡಿದೆ, ಸರ್ ಮಾಡಿ, ಅವರೇನು ಪ್ರಶ್ನೆ ಮಾಡಿಲ್ಲ. ಸಂಬಳ ಕೂಡ ಎಷ್ಟು ಅಂತ ಕೇಳಲ್ಲ ಅವರು, ನನಗೆ ಎಷ್ಟು ಪೇಮೆಂಟ್ ಅಂತ ಕೇಳಲ್ಲ. ನಾನು ಅವ್ರು ಕೊಡ್ತಾರೆ ಗೊತ್ತು ಬಿಡು ಅಂತ. ಅಂದರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇವ್ರ ಮೇಲೆ. ನನಗೆ ಪ್ರೀತಿ ವಿಶ್ವಾಸದಿಂದ ಇವರು ಒಪ್ಕೋತಾರೆ, ನಾನು ಅವ್ರನ್ನ ಕರಿತೀನಿ. ಸರ್, ನನ್ನ ಪ್ರಶ್ನೆ ರಾಮ್ಜಿ ಅವ್ರಿಗೆ. ಸರ್, ನೀವಿಷ್ಟು ಸೀರಿಯಲ್ ಮಾಡಿದ್ರೆ ಅದರಲ್ಲಿ 2 ಹೀರೋಯಿನ್, ಒಬ್ಬ ಹೀರೋ ಇರ್ತಾರೆ, ಅಥವಾ ಇಬ್ಬರು ಹೀರೋ, ಒಬ್ಬರು ಹೀರೋಯಿನ್ ಇರ್ತಾರೆ. ಸೊ ಇದರಲ್ಲಿ 3 ಜನಕ್ಕೂ 3 ಹೀರೋಗಳಿದ್ದಾರೆ. ಇಲ್ಲಿ ಯಾರಾದರೂ ಕವಾಮೆ ಹಟ್ಟಿ ಥರ ಬರ್ತಾರ ನಡುವಲ್ಲಿ ಅಂತ? ಕತೆ ಹೋಗ್ತಾ ಹೋಗ್ತಾ ಬದುಕನ್ನು ತಿರುವುಗಳು ಹೇಳೋಕ್ಕಾಗಲ್ವಲ್ಲ, ಹಂಗೆ ಕತೆನೂ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನೆಲ್ಲೋ ಟರ್ನ್ ತೊಗೊಳುತ್ತೆ, ಇನ್ಯಾವುದೋ ಪಾತ್ರಕ್ಕೆ ಎಂಟ್ರಿ ಆಗ್ತಿರ್ತವೆ. ಅಂದರೆ ರೋಚಕವಾಗಿ ಒಂದು ಕತೆ ಹೇಳೋಕ್ಕೆ ಏನೇನು ಬೇಕೋ ಅದು ತಾನಾಗಿ ತಾನು ಪಡ್ಕೊಳ್ಳುತ್ತೆ. ಅಂದರೆ ಯಾವುದು ಬಲವಂತವಾಗಿ ಪಿಟ್ ಮಾಡೋವಂಥದ್ದಲ್ಲ, ಸಹಜವಾಗಿ. ಎಷ್ಟೋ ಸಲ ಒಂದು ಅದ್ಭುತವಾದ ಕಂಟೆಂಟ್ ಬಂದಾಗ ಕೂಡ ತಲೆಗೆ ಬರೆಯೋಕೆ ಹೋಗಲ್ಲ, ಯಾಕಂದರೆ ಈ ಜರ್ನಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ. ಅದು ಪಡ್ಕೊಳ್ಳುತ್ತೆ, ಅದು ತಗೊಳುತ್ತೆ. ಇದು ಎಪಿಸೋಡು ಸೋಮವಾರದಿಂದ ಯಾವ ಮಂಗಳವಾರ ಅಂತ ಹಾಕಿದ್ರಲ್ಲ ಇದು? ಅದೊಂದು ಫಸ್ಟ್ ಟೈಮ್ ಒಂದು ಮಂಗಳವಾರಕ್ಕೆ ಹೋಗಿದೆ. ಸೋಮವಾರದಿಂದ ಹೌದು, ಶುಕ್ರವಾರ, ಶನಿವಾರ, ಭಾನುವಾರ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗ್ತಿದೆ. ಶನಿವಾರ, ಭಾನುವಾರ, ಸೋಮವಾರ. ಮಂಗಳವಾರದಿಂದ ಅಂದರೆ ಒಂದು ಚೇಂಜ್ ಮಾಡೋಣ. ಯಾಕೆ ಸೋಮವಾರದಿಂದನೇ ಬರಬೇಕು, ಮಂಗಳವಾರದಿಂದ ಯಾಕೆ ಬರಬಾರ್ದು, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಅದು ಮಂಗಳ ಕಾರ್ಯ, ಅದು ಮಂಗಳವಾರ. ಎಸ್, ಎಕ್ಸಾಕ್ಟ್ಲಿ ಅಂತ ಒಳ್ಳೆ ಮಾತು ಹೇಳಿದ್ರಿ.